ಗೈಸ್, ಒಂದು ವಿಷಯ ಹೇಳಬೇಕು. ಯಾಕೆ ಉತ್ತರ ಕರ್ನಾಟಕದವರು ಹಾಗೆ ಕನ್ನಡದವರು ಮೀನ್ಸ್ ನಾನು ಮಾತಾಡ್ತೀನಲ್ಲ ಆ ಭಾಷೆ, ಆ ಥರ ಅವರು ಅಂದ್ಕೊತಾರೆ, ನಾನು ಈ ಥರ ಮಾತಾಡ್ರೇ ಮುಂದಕ್ಕೆ ಹೋಗೋದು, ನಾನು ಈ ಥರ ಮಾತಾಡ್ರೇ ಲೆವೆಲ್ಗೆ ಬರೋದು ಅಂತ ಅಂದ್ಕೊತಾರೆ. ಬಟ್ ನೀವು ಅಂದ್ಕೊಂಡಿರೋದು ರಾಂಗ್. ನೋಡಿ, ಹನುಮಂತು ಆಗಿರ್ಬೋದು, ಅವನು ವಾಲಂಟ್ರಿ ಆಗಿರೋದು ಇದಲ್ವಾ ಬಿಗ್ ಬಾಸಿಗೆ. ಸೊ ಅವನು 2 months ಏನೋ ಬಂದಿರಲಿಲ್ಲ, ಆವಾಗ 2 weeks ಏನೋ ಬಂದಿರಲಿಲ್ಲ, ಆಮೇಲೆ ಕಂಟಿನ್ಯೂ ಮಾಡಿದ್ದಾನೆ ಅವನು. ನೋಡಿ, ಅವನು ಫಸ್ಟ್ ವಿನ್ನರ್. ಇವಾಗ ಹೆಂಗೆ ನಾವು ನಾಚ್ಕೋತೀವಿ, ಅವಾಗ ಏನೇ ಒಂದು ಮಾಡೋಕ್ಕೂ ನಾಚ್ಕೋತೀವಿ. ಅವ್ನು ಡೈರೆಕ್ಟಾಗಿ ಹೇಳ್ತಾನೆ, ಹಂಗೆ ಹೇಳಿದ್ರೆ ಗೈಸ್ ಮುಂದಕ್ಕೆ ಬರೋದು. ಹಂಗಂತ ಹೇಳ್ತಿಲ್ಲ, ಮೀನ್ಸ್ ನಾನು ಹೇಳ್ತಾ ಇರೋದು ಬೇರೆ ಕಂಟ್ರಿಗೆ ಹೋಗ್ಬೇಕಾಗಿರೋದು, ಹಾಗೆ ಬೇರೆ ಇವಾಗ ನಮ್ಮ ಭಾಷೆ ಮಾತಾಡಬೇಕು. ಉತ್ತರ ಕರ್ನಾಟಕದವರು ನಮ್ಮ ಭಾಷೆ ಮಾತಾಡಬೇಕು, ನಾವು ಅವ್ರ ಭಾಷೆ ಮಾತಾಡಬೇಕು. ಲೈಕ್ ಇಂಗ್ಲೀಷು ಮಾತಾಡಬೇಕು, ಹಿಂದಿನೂ ಮಾತಾಡಬೇಕು, ತಮಿಳು ಎಲ್ಲ ಮಾತಾಡ್ರೇ ನಮಗೆ ಇಲ್ಲಿ ಬರೋಕ್ಕಾಗೋದು. ಅಕಸ್ಮಾತಾಗಿ ನನಗೆ ಅವೆಲ್ಲ ಬರಲ್ಲ ಅಂತ ಅಂದರೆ ನೀವು ಇದನ್ನಾದರೂ ಮಾಡಲೇಬೇಕು ಗೈಸ್. ಏನು ಗೊತ್ತಾ, ಓದಬೇಕು. ಅಟ್ಲೀಸ್ಟ್ ಅದನ್ನಾದರೂ ಇದ್ದರೆ ಅಟ್ಲೀಸ್ಟ್ ನಿಮಗೆ ಮರ್ಯಾದೆನಾದರೂ ಸಿಗುತ್ತೆ ಗೈಸ್. ಇವಾಗ ನೋಡಿ, ಇದಿದ್ರೇ ಮರ್ಯಾದೆ, ಇದಿಲ್ಲ ಅಂದರೆ 3 ಕಾಸಿಗೆ ಬೆಲೆ ಇಲ್ಲ. ₹1 ಕಷ್ಟ ಬೀಳ್ತಾರೆ, ಆ ಕೆಲವ್ರಿಗೆ ₹1 ಕಸ, ₹10 ಕಸ, ₹20 ಕಸ, ₹100 ಕಸ. ಅದೇ ಬಡವರು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿತಾರೆ. ನಾವು ಅದನ್ನೆಲ್ಲ ಹಾಳು ಮಾಡ್ತೀವಿ. ರೈತರು ನಮಗೋಸ್ಕರ ಏನೇನೋ ಮಾಡ್ತಾರೆ, ನಾವು ಸ್ವಲ್ಪ ತಿನ್ನೋದು. ಇವತ್ತೇ ಬೆಳಗ್ಗೆ ಏನಾಯಿತು ಗೊತ್ತಾ, ನಮ್ಮ ಮನೆ ಹತ್ರ ಯಾರೋ CCTVಯಲ್ಲಿ ರೆಕಾರ್ಡ್ ಆಗಿದ್ದು, ನಮ್ಮ ಮನೆ ಹತ್ರ ಯಾರೋ ಅಕ್ಕ ಬಂದು ಹಂಗೆ ಚಲ್ಬಿಟ್ಟು ಊಟನೂ ಹೋಯ್ತವ್ರೆ. ಅದು ವೇಸ್ಟ್. ಅಟ್ಲೀಸ್ಟ್ ಬಡವ್ರಿಗೆ ಅದು ಕೊಟ್ಟಿದ್ರೆ ಅವ್ರು ತಿನ್ನೋರ್ತಾನೆ. ಕೇಳಿದ್ರೆ ಯಾಕೆ ಅಂತ ಅವ್ರನ್ನ ಕೇಳಿದೆ ನಾನು. ಆ್ಯಕ್ಚುಲಿ CC ಕ್ಯಾಮ್ರಲ್ಲಿ ಬಂದಿರಲಿಲ್ಲ, ಅವ್ರನ್ನ ಕೇಳಿದ್ರೆ ನಾಯಿಗೆ ಅಂತಾರೆ. ನಾಯಿ ತಿನ್ನಲ್ಲ ಗೈಸ್, ಅವೆಲ್ಲ ಪಲಾವು ಅದೆಲ್ಲ ತಿನ್ನಲ್ಲ ನಾಯಿ. ಆ್ಯಕ್ಚುಲಿ ಅದು ನಮ್ಮ ನಾಯಿನೇ, ಅಂದರೆ ಮೀನ್ಸ್ ನಾವು ಬಿಸ್ಕೆಟ್ ಹಾಕಿ ಅದು ನಮ್ಮ ಹತ್ರನೇ ಇರುತ್ತೆ. ಸೊ ಆ ನಾಯಿ ಪಲಾವೆಲ್ಲ ತಿನ್ನಲ್ಲ. ಆ ನಾಯಿ ಅಂತಲ್ಲ, ಯಾವ ನಾಯಿಯೂ ಆಲ್ಮೋಸ್ಟ್ ಪಲಾವ್, ಅದಕ್ಕೆ ಟೇಸ್ಟ್ ಏನಿರೋ ನಾನ್ ವೆಜ್ಜು, ಅಂದರೆ ರೈಸ್ ಐಟಮ್ಸಲ್ಲಿ ಒಂದೊಂದು ಇರುತ್ತೆ, ಬಟ್ ಪಲಾವೆಲ್ಲ ತಿನ್ನಲ್ಲ ಗೈಸ್. ಹಾಕ್ಬಿಟ್ಟು ಸುರ್ಬಿಟ್ಟು ಹೋಯ್ತವ್ರೆ. ಆಮೇಲೆ ನಾನು ಇಟ್ಸ್ ಓಕೆ ಅಂತ ಅಂದೆ. ಈ ಥರ ಮಾಡಿದ್ರೆ ಹೆಂಗೆ ಗೈಸ್? ಅಟ್ಲೀಸ್ಟ್ ಬಡವರು ಭಿಕ್ಷೆ ಬೇಡ್ತಿರ್ತಾರೆ, ಅವ್ರಿಗೆ ಕೊಡೋಕೆ ಕಳ್ತೀವಿ, ಅಲ್ಲೆಲ್ಲೋ ಚೆಲ್ಲಕ್ಕೆ ಖುಷಿ ಇರುತ್ತೆ ನಮಗೆ. ಇದೆಲ್ಲ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ಯಾವ ಭಾಷೆ ನೀವು ಅಂತ, ಹಾಗೆ ನೀವೇನು ಓದ್ತಿದ್ದೀರಾ ಅಂತ. ಸೊ ನಾನು ತಿಳ್ಕೊತೀನಿ ಯಾವ ಊರಿಂದ ಕಮೆಂಟ್ ಮಾಡ್ತಿದ್ದೀರಾ ಅಂತ. ಬಾಯ್.